flowers. Peace. Happy birthday. Happy. Wow, same cake ತರ ಇದೆ ನೋಡಿ. ಅಷ್ಟು ಸಾಕು. ಎಲ್ಲನಾ? ಕಾಯಿ ಉಪ್ಪಿನಕಾಯಿ. ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತು, ನಾನು ಡಿಸೆಂಬರಲ್ಲಿ ಕಾಶ್ಮೀರ ಟ್ರಿಪ್ ಹೋಗಿದ್ದೆ ಅಂತ. ನಾನು ಅಂದ್ಕೊಂಡಂಗೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಮೆಮೊರೀಸ್, ಒಂದಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಈ ಚಾನಲ್ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ಹಂಗೆ ಕೂತಿರ್ತಾಳೆ ಅಷ್ಟೇ. ಏನು ಮಾಡೋದೀಗ? ಬೇಡ ಬೇಡ, ಬಾ ಬಾ ಕಲ್ಲ, ಇಳಿ ಬಾ ಹಂಗೆ ಮಾಡ್ಬಾರ್ದು, ಬಾರೋ. ನಂಗೆ ಗೊತ್ತು, ಆ ಕಡೆಯಿಂದ ಎತ್ಕೊಂಡ್ಬಿಡು ಮಮ್ಮಿ. ನಾನು ಪ್ಯಾಕ್ ಮಾಡಿದ ಬ್ಯಾಗ್ ಸೈಜ್ ನೋಡಿ ಮಿಂಚುಗೆ ನನ್ನ ಕಳ್ಸೋಕೆ ಮನಸ್ಸೇ ಇರಲಿಲ್ಲ. ಯಾಕಂದರೆ ಅವಳಿಗೆ ಡೌಟ್ ಇತ್ತು, ನಾನು ವಾಪಸ್ ಬರ್ತೀನ ಇಲ್ಲ ಕಾಶ್ಮೀರದಲ್ಲೇ ಸೆಟ್ಲ್ ಆಗ್ತೀನ ಅಂತ. ಈ ಟ್ರಿಪ್ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂತಂದರೆ, ನನ್ನ ಬರ್ಡೇ ಡಿಸೆಂಬರಲ್ಲಿ, ನನ್ನ ಬರ್ತಡೆಗೆ ಅಂತ ನಾನು ಈ ಟ್ರಿಪ್ನ ಗಿಫ್ಟ್ ಮಾಡ್ಕೊಂಡಿದ್ದು. ಇದು ಸೋಲೋ ಟ್ರಿಪ್. ಸೋಲೋ ಅಂತಂದರೆ ಸೋಲೋನೂ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಕ್ಲೀನ್ ಇವೆಂಟ್ಸ್ ಅಂತ. ಅವ್ರ ಜೊತೆ ನಾನು ಹೋಗಿದ್ದು. ಹೋಗುವಾಗ ನಾನೊಬ್ಬಳೇ, ನನಗೆ ಅಲ್ಲಿ ಬರ್ತಾ ಇರೋ ಬೇರೆ ಯಾರೂ ಪರಿಚಯ ಇರಲಿಲ್ಲ. ನನ್ನ ಫ್ರೆಂಡ್ 1 or 2 years ಬ್ಯಾಕ್ ಅದೇ ಗ್ರೂಪಿಂದ ಕಾಶ್ಮೀರ ಹೋಗಿದ್ದ. ನಾನು ಜಾಸ್ತಿ ಎಫರ್ಟ್ ಹಾಕಿಲ್ಲ, ಸೀದಾ ಅವನ ಹತ್ರ ಡೀಟೇಲ್ಸ್ ತೊಗೊಂಡು ಇದನ್ನು ಬುಕ್ ಮಾಡಿದ್ದು ಅಷ್ಟೇ. ಯಾಕಂದರೆ ನನಗೆ ಸೋಲೋ ಹೋಗೋದಕ್ಕೆ ಆಸೆ ಇತ್ತು, ಬಟ್ ಫುಲ್ ಇನ್ ಆ್ಯಂಡ್ ಔಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನನಗೋಸ್ಕರ ನಾನೇ ಬುಕ್ ಮಾಡ್ಕೊಂಡು ಹೋಗೋಷ್ಟು ಧೈರ್ಯ ಇರಲಿಲ್ಲ. ಸೊ ನಾನು ಈ ಪಾತ್ನ ಚೂಸ್ ಮಾಡಿದೆ. ಆರೆಂಜ್ ಜಾಕೆಟ್ ಹಾಕೊಂಡಿರೋ ಪುಟಾಣಿ ಹುಡುಗಿ ಕಾಣಿಸ್ತಾಳಲ್ಲ, ಅವಳು ಕಾವ್ಯ. 2 days ಇದೆ ಟ್ರಿಪ್ಪಿಗೆ ಅನ್ನುವಾಗ ಅವಳು ನನಗೆ ಮೆಸೇಜ್ ಮಾಡಿದ್ಲು. ಬಿಕಾಸ್ ಅವಳು ಅದೇ ಗ್ರೂಪಿಂದ ಬರ್ತಾಯಿದ್ಲು ಆ್ಯಂಡ್ ಸೇಮ್ ಫ್ಲೈಟಲ್ಲಿ ನಾವು ಹೋಗ್ತಾ ಇದ್ವಿ. ಹಾಗಾಗಿ ಅವಳು ಮೆಸೇಜ್ ಮಾಡಿದ್ರಿಂದ ನನಗೆ ಬ್ಯಾಂಗ್ಳೂರಿಂದ ಒಬ್ಬಳು ಫ್ರೆಂಡ್ ಸಿಕ್ಕಿದ್ಲು. ಬಟ್ ಏನಂದರೆ, ನಾನು ಬ್ಯಾಂಗ್ಳೂರಲ್ಲೂ ಕೂಡ ರಾಜವಳ್ಳಿ ಸ್ಟೈಲಲ್ಲಿ ಲಾಸ್ಟಲ್ಲಿ ಫ್ಲೈಟ್ ಹತ್ತದೆ. ಡೆಲ್ಲಿಯಲ್ಲಿ ಕನೆಕ್ಟಿವಿಟಿ ಇತ್ತು, ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಶ್ರೀನಗರ್. ಡೆಲ್ಲಿಲೂ ಕೂಡ ಆ್ಯಕ್ಚುಲಿ ಕಾವ್ಯ ಹೇಳ್ತಾ ಇದ್ದಾಳೆ, ಅಕ್ಕ ಇದೇ ಫ್ಲೈಟ್ ಹೋಗೋಣ ಬನ್ನಿ ಅಂತ. ನನ್ನ ಪಾಡಿಗೆ ನಾನು ಕುತ್ಕೊಂಡಿದ್ದೆ. ಸೊ ಅಲ್ಲೂ ಲಾಸ್ಟ್ ಮಿನಿಟಲ್ಲೇ ಅವಳಿಗೂ ಫ್ಲೈಟ್ ಹಚ್ಚಿದ್ದೀನಿ. ಈ ಟ್ರಿಪ್ಪಿಗೆ ಯಾರ್ಯಾರು ಬರ್ತಾರೆ ಅವ್ರದ್ದೆಲ್ಲ ಕಾಂಟ್ಯಾಕ್ಟು ಒಂದು ವಾಟ್ಸಪ್ ಗ್ರೂಪಲ್ಲಿ ಇರುತ್ತೆ. ಬೇಕಿದ್ರೆ ನಾವು ಪರಿಚಯ ಮಾಡ್ಕೋಬೋದು. ಬಟ್ ನಾನು ಯಾರನ್ನೂ ಪರಿಚಯ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ನನಗೆ ಈ ಟ್ರಿಪ್ನ ಆ ರೀತಿಯೇ ಎಂಜಾಯ್ ಮಾಡಬೇಕಿತ್ತು, ಯಾರೂ ಗೊತ್ತಿಲ್ಲದಲ್ಲೇ ಹೋಗಬೇಕಿತ್ತು. ಬಟ್ ಲಕ್ಕಿಲಿ ಕಾವ್ಯ ನನಗೆ 2 days ಮುಂಚೆ ಮೆಸೇಜ್ ಮಾಡಿದ್ದು ನಂಗೆ ತುಂಬಾ ಹೆಲ್ಪ್ ಆಯಿತು. ಬ್ಯಾಂಗ್ಳೂರಿಂದನೇ ನನಗೆ ಜೊತೆ ಸಿಕ್ಕಂಗಾಯಿತು. ಫುಲ್ಲಿ ಪ್ಯಾಕ್ಡಾಗಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಒಬ್ಬರು, ಇನ್ನೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರೇ ವಿಶಾಲ್ ಅವರು, ಕ್ಲೀನ್ ಇವೆಂಟ್ಸ್ನ ಆರ್ಗನೈಸ್ ಮಾಡ್ತಿರೋರು ಇವರೇ. ಸೊ ಇವರು ನಾವು 4 ಜನ ಇದ್ವಿ ನಮ್ಮದೇ ಫ್ಲೈಟಲ್ಲಿ. ಹರ್ಷಿ ಮತ್ತು ಸ್ವಾತಿ ಅಂತ ಇದ್ದರು. ಸೊ ನಮ್ಮನ್ನೆಲ್ಲ ಡೆಸ್ಟಿನೇಷನ್ಗೆ ಕರೆಸ್ಕೊಂಡ್ರು. ಫುಲ್ ಗ್ಯಾಂಗ್ ಬಂದಾಗಿತ್ತು, ನಾವೇ ಲಾಸ್ಟಲ್ಲಿ ಬಂದಿದ್ದು. ಇಲ್ಲಿ ಕೆಲವರು ಫ್ಯಾಮಿಲಿ ಜೊತೆ ಬಂದಿದ್ದರು, ಫ್ರೆಂಡ್ಸ್ ಜೊತೆ ಬಂದಿದ್ದರು, ಇನ್ನೊಂದಷ್ಟು ಜನ ಸೋಲೋ ಕೂಡ ಬಂದಿದ್ದರು. ಎಲ್ಲರನ್ನೂ ಸೂಪರಾಗಿ ಮ್ಯಾನೇಜ್ ಮಾಡಿದ್ದು ವಿಶಾಲ್ ಅವರು. ಕ್ಲೀನ್ ಇವೆಂಟ್ಸ್ ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಅವ್ರ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಈ ವಿಡಿಯೋ ಮುಖಾಂತರ ಕಾಶ್ಮೀರ್ಗೆ ಹೋಗೋಕೆ ಮುಂಚೆ ನೀವು ತಿಳ್ಕೊಬೇಕಾದಂಥ ಕೆಲವೊಂದು ಇಂಪಾರ್ಟೆಂಟ್ ವಿಚಾರನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಯಾಕಂದರೆ ಅಲ್ಲಿನ ಚಳಿ ಲೆವೆಲೇ ಬೇರೆ, ಆದರೆ ಸಿಕ್ಕಾಪಡೆ ಖುಷಿ ಅಂತೂ ಕೊಡುತ್ತೆ. ಎರಡನೇದಾಗಿ ಹೇಳಿದ್ನಲ್ಲ, ಆ ಚಳಿ ಲೆವೆಲ್ ಬೇರೆ ಅಂತ. ಹಾಗಾಗಿ ಥರ್ಮಲ್ಸ್, ಲೇಯರಿಂಗ್, ಜಾಕೆಟ್ಸ್ ಇದೆಲ್ಲ ತುಂಬ ಅವಶ್ಯಕತೆ. ಮಿಸ್ ಮಾಡದೆ ತೊಗೊಂಡು ಹೋಗಬೇಕು. ಮೂರನೇದಾಗಿ ಜನ ಒಳ್ಳೆಯದು, ಜಾಗ ಒಳ್ಳೆಯದು. ಆದರೆ ಟೂರಿಸ್ಟ್ ಜಾಗ ಆಗಿರೋದ್ರಿಂದ ಸ್ವಲ್ಪ ಸ್ಕ್ಯಾಮ್ಸ್ ಜಾಸ್ತಿ, ಸ್ವಲ್ಪ ಏನೋ ಜಾಸ್ತಿನೇ. ಸೊ ತಿಳ್ಕೊಂಡು ಹೋಗಬೇಕು ಎಲ್ಲ. ಇಲ್ಲ ಅಂತಂದರೆ ಎಲ್ಲ ತಿಳ್ಕೊಂಡಿರೋ ವಿಶಾಲ್ ಅವರು, ಕ್ಲೀನ್ ಇವೆಂಟ್ಸ್ ಈ ಥರ ಒಂದು ಈವೆಂಟ್ಸ್ ಜೊತೆ ಹೋಗಿ, ಸೊ ದ್ಯಾಟ್ ತುಂಬ ಸ್ಕ್ಯಾಮ್ಸಿಂದ ನೀವು ತಪ್ಪಿಸ್ಕೊಳ್ತೀರಾ. ಈ ವಿಡಿಯೋಗೆ ಇಷ್ಟು ಮಾಹಿತಿ ಸಾಕು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಮೊದಲನೇ ದಿನ ನಾವು ಬೋಟ್ ಹೌಸಲ್ಲಿ ಸ್ಟೇ ಮಾಡಿದ್ದು. ಬೆಳಗ್ಗೆ ಬಂದು ರೀಚ್ ಆದಾಗ ಎಲ್ಲರೂ ಪರಿಚಯ ಇರಲಿಲ್ಲ. ಆದರೆ ದಿನದ ಕೊನೆಯಲ್ಲಿ ಈ ಥರ ಇತ್ತು. ಹೇಗೆ ನೀರಿಸು ಮನದಾಳದ ಉಲ್ಲಾಸದಿ, ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ನೀನು ನಿನ್ನ ಕಂಡಾಗ ಸಂತೋಷವೇನು, ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು,
ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ಈ ರೀತಿ ಶುರುವಾದಂಥ ನಮ್ಮ ಜರ್ನಿ ನನಗೆ ಸಾಕಷ್ಟು ಒಳ್ಳೆ ಮೆಮೊರೀಸ್ ಹಾಗೂ ಫ್ರೆಂಡ್ಸ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.